ಪೇಟಿಎಂ ಕರೋ ಅಂತ ಹಾಡಿ ಹಾಡಿ ಹೋದಲ್ಲಿ ಬಂದಲ್ಲೆಲ್ಲ ಅದರ ಪ್ರಚಾರ ಮಾಡಿದ್ದೇ ಬಂತು. ಇನ್ನು ಪೇಟಿಎಂ ಕರೋ ಅಂತ ಹೇಳೋ ಹಾಗಿಲ್ಲ. ಈ ದೇಶದ ಬಹಳ ದೊಡ್ಡ ಸಂಖ್ಯೆಯ ಜನರ ಕೈಗೆ ಪೇಟಿಎಂ ಅನ್ನ ಕೊಟ್ಟು ಇದೇ ಭವಿಷ್ಯ ಅಂತ ಹೇಳಲಾಗಿತ್ತು. ಟೀ ಕುಡಿಯುವ ಕ್ಯಾಂಟೀನ್ ನಿಂದ ಹೆದ್ದಾರಿಯ ಫಾಸ್ಟ್ಯಾಗ್ ವರೆಗೆ ಎಲ್ಲಾ ಕಡೆನೂ ಪೇಟಿಎಂ ಬಳಸುವಂತಹ ಅಭ್ಯಾಸವನ್ನ ಜನರಿಗೆ ಮಾಡಿಸಲಾಗಿತ್ತು. ಜನರು ಸಂಪೂರ್ಣವಾಗಿ ಅದಕ್ಕೆ ಒಗ್ಗಿ ಹೋಗಿದ್ರು. ಆದ್ರೆ ಈಗ ಅದೇ ಪೇಟಿಎಂ ಮೇಲೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಫೆಬ್ರವರಿ 29ರಿಂದ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಬಂದ್ ಆಗಲಿದೆ. RBIನ ಈ ನಿರ್ಬಂಧ ಪೇಟಿಎಂನ ಬ್ಯಾಂಕಿಂಗ್ ಕಾರ್ಯಾಚರಣೆಗಳಿಗೆ ಮಾತ್ರ ಅನ್ವಯಿಸಲಿದೆ. ಅಂದ್ರೆ ಗ್ರಾಹಕರು ಬೇರೆ ಬ್ಯಾಂಕ್ಗೆ ಲಿಂಕ್ ಮಾಡಿರುವಂತಹ UPI ಸೇವೆಗಳಲ್ಲಿ ಡಿಜಿಟಲ್ ಪಾವತಿಗಾಗಿ ಪೇಟಿಎಂ ಅನ್ನ ಬಳಸಬಹುದು. ಆದ್ರೆ ಮೋದಿ ದರ್ಬಾರ್ನಲ್ಲಿ ಏನೇನೋ ಆಡಂಬರಗಳೊಂದಿಗೆ ಬರ್ತಾ ಇರುವ ಇಂಥ ಎಲ್ಲವೂ ಅದೆಷ್ಟು ಬೇಗ ನೆಲಕ್ಕೆ ಕಚ್ಚುತ್ತಾ ಇವೆ ಅನ್ನೋದನ್ನ ಗಮನಿಸಬೇಕಾಗಿದೆ. ಕ್ರಾಂತಿಕಾರಿ ಹೆಜ್ಜೆ ಅಂತೆಲ್ಲ ಶುರುವಾದಂಥ ಈ ಪೇಟಿಎಂ ಅದೆಷ್ಟು ಬೇಗ ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಪೇಟಿಎಂನ ಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಪ್ರಧಾನಿ ಮೋದಿ ಅವರನ್ನ ಹೊಗಳಿದ್ದೇನು, ಅದೇ ಶರ್ಮಾರನ್ನ ಇಲ್ಲಿನ ಮಡಿಯ ಮೀಡಿಯಾಗಳು ಚಾಂಪಿಯನ್ ಆಫ್ ಸ್ಟಾರ್ಟ್ಅಪ್ಸ್ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ದೇನು. ಹೀಗೆ ಮೋದಿ ಅವರದೇ ದೊಡ್ಡ ಫೋಟೋ ಹಾಕೊಂಡು ಶುರುವಾದಂಥ ಕಂಪನಿಯ ಭವಿಷ್ಯ ಏನಾಗಿದೆ ಇವತ್ತು? ಮೋದಿ ಅವರನ್ನ ನಂಬಿ ಅದನ್ನ ನಂಬ್ಕೊಂಡಿದ್ದಂಥ ಜನರ ಗತಿ ಏನು? ಅದು ನಿರಂತರವಾಗಿ ಹಲವಾರು ಬ್ಯಾಂಕಿಂಗ್ ನಿಯಮಗಳನ್ನ ಉಲ್ಲಂಘಿಸಿದೆ ಹಾಗೂ ಅದರ ವ್ಯವಹಾರಗಳ ಬಗ್ಗೆ ಕಳವಳ ಇದ್ದು ಅದರ ಮೇಲೆ ನಿಗಾ ಇಡಬೇಕಾಗಿದೆ ಅಂತ ಹೇಳಿರುವ RBI ಆ ಹಿನ್ನೆಲೆಯಲ್ಲಿ ಈಗ ಹಲವು ನಿರ್ಬಂಧಗಳನ್ನ ಹೇರಿದೆ. ಮೋದಿ ಅವರ ಫೋಟೋ ಹಾಕೊಂಡು ಜನರ ಮುಂದೆ ಮಿಂಚಿದ್ದಂತಹ ಪೇಟಿಎಂ ಅದೇ ಧೈರ್ಯದಲ್ಲಿ ಎಲ್ಲಾ ಬ್ಯಾಂಕಿಂಗ್ ನಿಯಮಗಳನ್ನ ನಿರ್ಲಕ್ಷ್ಯ ಮಾಡುತ್ತೆ. ಮೊದಲು RBI ಹೇರಿರುವಂತಹ ನಿರ್ಬಂಧಗಳು ಏನು ಅನ್ನೋದನ್ನ ಇಲ್ಲಿ ನೋಡೋಣ. ಮೊದಲನೇದಾಗಿ RBI ಹೇರಿರುವ ನಿರ್ಬಂಧಗಳ ಅನ್ವಯ ಫೆಬ್ರವರಿ 29ಕ್ಕೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಸೇವೆಗಳು ಸ್ಥಗಿತಗೊಳ್ಳಲಿವೆ. ಎರಡನೇದಾಗಿ ತಾಜಾ ಠೇವಣಿಗಳನ್ನ ಸ್ವೀಕರಿಸದಂತೆ ಮತ್ತು ಕ್ರೆಡಿಟ್ ವಹಿವಾಟುಗಳನ್ನ ಮಾಡದಂತೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. 3. ಫೆಬ್ರವರಿ 29ರ ನಂತರ ಗ್ರಾಹಕರ ಖಾತೆಗಳು ಅಥವಾ ಪ್ರೀಪೇಡ್ ಸೇವೆಗಳಾದ ವ್ಯಾಲೆಟ್ಗಳು ಮತ್ತು ಫಾಸ್ಟ್ಯಾಗ್ಗಳಲ್ಲಿ ಠೇವಣಿಗಳನ್ನು ಸ್ವೀಕರಿಸುವ ಹಾಗಿಲ್ಲ. 4. ಕ್ರೆಡಿಟ್ ವಹಿವಾಟುಗಳನ್ನು ನಡೆಸೋದು ಅಥವಾ ಟಾಪ್ ಅಪ್ ತೆಗೆದುಕೊಳ್ಳೋದನ್ನು ಕೂಡ RBI ನಿರ್ಬಂಧಿಸಿದೆ. 5. ಪೇಟಿಎಂ ಮಾಲೀಕ ಸಂಸ್ಥೆಯಾದ 197 ಕಮ್ಯುನಿಕೇಶನ್ಸ್ ಮತ್ತು ಪೇಟಿಎಂ ಪೇಮೆಂಟ್ ಸರ್ವಿಸಸ್ನ ನೋಡಲ್ ಅಕೌಂಟ್ಗಳನ್ನು ಫೆಬ್ರವರಿ 29ರ ಒಳಗೆ ನಿಲ್ಲಿಸುವಂತೆಯೂ ಕೂಡ ರಿಸರ್ವ್ ಬ್ಯಾಂಕ್ ನಿರ್ದೇಶನವನ್ನ ನೀಡಿದೆ. ಪೇಟಿಎಂ ಮೇಲಿನ ಈ ನಿರ್ಬಂಧಗಳಿಂದಾಗಿ ಗ್ರಾಹಕರ ಮೇಲೆ ಉಂಟಾಗುವಂತಹ ಪರಿಣಾಮಗಳೇನು? ಮೊದಲನೇದಾಗಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಫೆಬ್ರವರಿ 29ರ ನಂತರ ಠೇವಣಿಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲವಾದ್ದರಿಂದ ವ್ಯಾಲೆಟ್ಗಳು ಸೇರಿದಂತೆ ಕ್ರೆಡಿಟ್ ವಹಿವಾಟುಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಬ್ಯಾಂಕ್ ತನ್ನ ಖಾತೆಗಳು ಅಥವಾ ವ್ಯಾಲೆಟ್ಗಳ ಮೂಲಕ ಗ್ರಾಹಕರಿಗೆ ಸಾಲದ ಹಣವನ್ನ ಕ್ರೆಡಿಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎರಡನೇದಾಗಿ ಆದ್ರೆ ಗ್ರಾಹಕರು ತಮ್ಮ ಖಾತೆಯಲ್ಲಿ ಇನ್ನೂ ಉಳಿದಿರುವಂತಹ ಬಾಕಿಗಳನ್ನ ನಿರ್ಬಂಧಗಳಿಲ್ಲದೆ ಹಿಂಪಡೆಯಬಹುದು ಅಥವಾ ಅದನ್ನ ಬಳಸ್ಕೊಳ್ಬಹುದು. ಮೂರನೇದಾಗಿ RBI ಹೇರಿರುವ ಈ ನಿರ್ಬಂಧದಂತೆ UPI ಸೇರಿದಂತೆ ಹಣ ವರ್ಗಾವಣೆಯನ್ನ ನೀಡೋದಿಕ್ಕೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಅವಕಾಶ ಇಲ್ಲ. ಹಾಗಾಗಿ ಯಾರಾದರೂ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನಲ್ಲಿರುವಂತಹ ತಮ್ಮ ಬ್ಯಾಲೆನ್ಸ್ ಅನ್ನ UPI ಮೂಲಕ ವರ್ಗಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾಲ್ಕನೇದಾಗಿ ಪೇಟಿಎಂನ ವ್ಯಾಲೆಟ್ ಅಪ್ಲಿಕೇಶನ್ ಮತ್ತು ಇತರ ಬ್ಯಾಂಕ್ಗಳ ಖಾತೆಗಳಿಗೆ ಲಿಂಕ್ ಮಾಡಲಾದಂತಹ UPI ಸೇವೆಗಳಿಗೆ ಯಾವುದೇ ತೊಂದರೆ ಇಲ್ಲ. ಐದನೇದು ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಖಾತೆಗಳಿಗೆ ಲಿಂಕ್ ಮಾಡಲಾದಂತಹ ಸೇವೆಗಳನ್ನ ಮಾತ್ರ ಬಳಸೋದಿಕ್ಕೆ ಆಗೋದಿಲ್ಲ. ಆರನೇದಾಗಿ ರಸ್ತೆ ಟೋಲ್ಗಳನ್ನು ಪಾವತಿಸೋದಿಕ್ಕೆ ಯಾವುದೇ ಗ್ರಾಹಕ ಖಾತೆಗಳು, ಪ್ರೀಪೇಡ್ ಉಪಕರಣಗಳು, ವ್ಯಾಲೆಟ್ಗಳು, ಕಾರ್ಡ್ಗಳನ್ನ ಟಾಪ್ ಅಪ್ ಮಾಡುವಂತಹ ಚಟುವಟಿಕೆಗಳಿಗೂ ಅವಕಾಶ ಇಲ್ಲವಾಗಿದೆ. ಏಳನೇದಾಗಿ ಬ್ಯಾಂಕ್ ಆದಾಗ್ಯೂ ಗ್ರಾಹಕರ ಖಾತೆಗಳಲ್ಲಿ ಬಡ್ಡಿ, ಕ್ಯಾಶ್ ಬ್ಯಾಕ್ ಅಥವಾ ಮರುಪಾವತಿಯನ್ನ ಕ್ರೆಡಿಟ್ ಮಾಡಬಹುದು. 8. ಉಳಿತಾಯ ಬ್ಯಾಂಕ್ ಖಾತೆಗಳು, ಕರೆಂಟ್ ಅಕೌಂಟ್ಗಳು, ಪ್ರೀಪೇಡ್ ಉಪಕರಣಗಳು, ಫಾಸ್ಟ್ಯಾಗ್ಗಳು, ರಾಷ್ಟ್ರೀಯ ಸಾಮಾನ್ಯ ಮೊಬಿಲಿಟಿ ಕಾರ್ಡ್ಗಳು ಸೇರಿದಂತೆ ತಮ್ಮ ಖಾತೆಗಳಿಂದ ಬ್ಯಾಲೆನ್ಸ್ಗಳನ್ನು ಹಿಂಪಡೆಯಲು ಅಥವಾ ಬಳಸಿಕೊಳ್ಳೋದಕ್ಕೆ ಗ್ರಾಹಕರಿಗೆ ಯಾವುದೇ ನಿರ್ಬಂಧಗಳಿಲ್ಲ. ಅವರ ಬಾಕಿ ಹಣ ಹಿಂತೆಗೆದುಕೊಳ್ಳುವವರೆಗೆ ಅಥವಾ ಬಳಸಿಕೊಳ್ಳುವವರೆಗೂ ಈ ಒಂದು ಅವಕಾಶ ಇರುತ್ತೆ. 9. ಅಂದ್ರೆ ಗ್ರಾಹಕರು ಈ ಸೇವೆಗಳನ್ನ ಹೊಸದಾಗಿ ಹಣ ಹಾಕಿ ಟಾಪ್ ಅಪ್ ಮಾಡಲು ಸಾಧ್ಯವಾಗೋದಿಲ್ಲ. ಈಗಿರುವಂತಹ ಬ್ಯಾಲೆನ್ಸ್ ಬಳಸೋದಿಕ್ಕಷ್ಟೇ ಈಗ ಅವಕಾಶ ಇದೆ. 2 ವರ್ಷದ ಹಿಂದೆಯೂ ಕೂಡ ಹೀಗೆ ಆಗಿತ್ತು. 2022ರ ಮಾರ್ಚ್ ತಿಂಗಳಲ್ಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಹೊಸ ಗ್ರಾಹಕರನ್ನ ತೆಗೆದುಕೊಳ್ಳಬಾರದು ಅಂತ RBI ನಿರ್ಬಂಧವನ್ನು ಹಾಕಿತ್ತು. ಅದಾಗಿ ಸುಮಾರು 2 ವರ್ಷಗಳ ನಂತರ ಈಗ ಮತ್ತೆ ಈ ನಿರ್ಬಂಧಗಳನ್ನು ಹೇರಲಾಗಿದೆ. ಪೇಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಬ್ಯಾಂಕ್ RBI ನಿಯಮಗಳನ್ನು ಸಂಪೂರ್ಣವಾಗಿ ಅನುಸರಿಸುತ್ತೆ ಅಂತ ಹೇಳಿದ್ರು.
ಆದ್ರೆ ಮೋದಿ ಫೋಟೋ ಎದುರಿಟ್ಕೊಂಡು ಆಮೇಲೆ ಅವರು ಆಡಿರುವಂತಹ ಆಟ ಏನು ಅನ್ನೋದು ಹೀಗೆ ಬಯಲಾಗಿದೆ. ಅತ್ಯಲ್ಪ ಕಾಲದಲ್ಲಿ ಸರ್ಕಾರದ ಸಂಪೂರ್ಣ ಪ್ರೋತ್ಸಾಹದೊಂದಿಗೆ ಮಿಂಚಿನ ವೇಗದಲ್ಲಿ ಪೇಟಿಎಂ ಬೆಳೆದಿತ್ತು. ಪೇಟಿಎಂ ಅದೆಷ್ಟು ವೇಗವಾಗಿ ಬೆಳೆಯಿತು ಅಂತಂದ್ರೆ ಅದರ ಮಾಲಕ ವಿಜಯ್ ಶೇಖರ್ ಶರ್ಮಾ ಬಿಲಿಯನಿಯರ್ ಆಗೋದ್ರು. ಅವರಿಗೆ ಅಷ್ಟೇ ವೇಗವಾಗಿ ಬಂಡವಾಳ ಕೂಡ ಹರಿದು ಬಂತು. ಅದಕ್ಕೆ ಸರ್ಕಾರ ಕೂಡ ಸಂಪೂರ್ಣ ಸಹಕಾರವನ್ನ ನೀಡಿತು. ದೇಶದ ಕೋಟಿಗಟ್ಟಲೆ ಜನರು ಪೇಟಿಎಂನ ಪ್ರಚಾರದ ಅಬ್ಬರಕ್ಕೆ ಮರುಳಾಗಿ ಅದನ್ನ ಬಳಸೋದಿಕ್ ಶುರು ಮಾಡಿದ್ರು. ಅದರಲ್ಲೇ ಬಹಳಷ್ಟು ಪಾವತಿ ಮಾಡೋದಿಕ್ ಶುರು ಮಾಡಿದ್ರು. ಪ್ರತಿಯೊಂದು ಮಹತ್ವದ ಘಟನೆ ದಿನಗಳಂದು ಪೇಟಿಎಂ ಒಂದೊಂದು ಜಾಹೀರಾತು ಮಾಡಿ ಆ ಮೂಲಕ ದೇಶದ ಜನರನ್ನ ಸೆಳೆಯಿತು. ಮೊನ್ನೆ ಅಯೋಧ್ಯೆಯಲ್ಲಿ ಕೂಡ ರಾಮ ಮಂದಿರ ಉದ್ಘಾಟನೆ ಆಗುವಾಗ ಅಲ್ಲೂ ಪೇಟಿಎಂನ ಭರ್ಜರಿ ಪ್ರಚಾರ ನಡೀತು. ಇಷ್ಟೆಲ್ಲ ಆದಮೇಲೆ ಈಗ ನೋಡಿದ್ರೆ ಈ ಪೇಟಿಎಂ ಪಾಲಿಸಬೇಕಾದಂಥ ನಿಯಮಗಳನ್ನೇ ಪಾಲಿಸ್ತಾ ಇರಲಿಲ್ಲ. ಬೇಕಾಬಿಟ್ಟಿ ವ್ಯವಹಾರ ಮಾಡ್ತಾ ಬಂದಿತ್ತು. ಸಂಶಯಾಸ್ಪದ ರೀತಿಯಲ್ಲಿ ತನ್ನ ಕಂಪನಿಯನ್ನ ನಡೆಸ್ಕೊಂಡು ಬಂದಿತ್ತು. ಅದರ ವ್ಯವಹಾರಗಳ ಮೇಲೆ ನಿಗಾ ಇಡೋದು ಅಗತ್ಯ ಅಂತ RBI ಈಗ ಹೇಳ್ತಾ ಇದೆ. ಪೇಟಿಎಂ ಅನ್ನ ತಲೆ ಮೇಲೆ ಹೊತ್ಕೊಂಡು ಅದರ ಸ್ಥಾಪಕನ ಸರಣಿ ಸಂದರ್ಶನ ಮಾಡಿದ ಅವರಿಂದ ಲಕ್ಷದ ಜಾಹೀರಾತನ್ನ ಬಾಚಿಕೊಂಡ ಮಡಿಲ ಮೀಡಿಯಾಗಳು ಈಗ ಗಪ್ ಚುಪ್ಪಾಗಿವೆ. ಪ್ರಧಾನಿ ಮೋದಿ ಸ್ಟಾರ್ಟ್ಅಪ್ ಕ್ರಾಂತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಬಿಜೆಪಿ ನಾಯಕರು ಕೂಡ ಈಗ ಸಂಪೂರ್ಣ ಮೌನರಾಗಿದ್ದಾರೆ. ಆ ಕಡೆ ಲಾಭದಲ್ಲಿರುವಂತಹ ಬ್ಯಾಂಕ್ಗಳನ್ನ ಈ ಸರ್ಕಾರ ನಷ್ಟದಲ್ಲಿರುವಂತಹ ಬ್ಯಾಂಕ್ಗಳ ಜೊತೆಗೆ ವಿಲೀನ ಮಾಡ್ತಾ ಬಂತು. ಈಗ ಬ್ಯಾಂಕ್ಗಳು ಜನರಿಂದ ಪ್ರತಿಯೊಂದಕ್ಕೂ ಚಾರ್ಜ್ ಪೇಕಿಸ್ತಾ ಅವರ ಗೋಳು ಹೊಯ್ಕೊಳ್ತಿವೆ. ಮೊದಲೇ ಆದಾಯ ಕಡಿಮೆ ಆಗಿರುವಂತಹ ಜನರು ಬ್ಯಾಂಕ್ಗಳಿಗೆ ಹೋಗೋದಕ್ಕೆ ಹೆದರುವಂತಹ ಪರಿಸ್ಥಿತಿ ಇದೆ. ಪ್ರಧಾನಿ ಮೋದಿ ಮುಖ ನೋಡಿ ನಂಬಿದಂಥ ಮಂದಿ ಹೀಗೆಲ್ಲ ಫಜೀತಿ ಅನುಭವಿಸೋದು ಇಲ್ಲಿ ನಡೆದೇ ಇದೆ. ಈಗ ಪೇಟಿಎಂ ಮಾಡೋದಾ ಬೇಡವಾ ಅನ್ನೋ ಸ್ಥಿತಿಗೆ ಅವರು ಬಂದಿಲ್ಲೋ ಹಾಗಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.